ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನಾನು ಯುದ್ಧದಲ್ಲಿ ಯಾರನ್ನು ಕೊಲ್ಲೋದಿಲ್ಲ. ಬಂಧು ಬಳಗದವ್ರನ್ನ ಕೊಂದರೆ, ಎಲ್ಲ ಸೋದರನನ್ನು ಕೊಂದರೆ ಕುಲಘಾತಕವನ್ನು ಮಾಡಿದಂತಾಗುತ್ತೆ. ಕುಲಘಾತಕದಿಂದ ವರ್ಣಸಂಕರಣ ಉಂಟಾಗುತ್ತೆ. ಕುಲಸ್ತ್ರೀಯರೆಲ್ಲ ಹಾಳಾಗ್ತಾರೆ. ಇದರಿಂದ ನಾನು ಮಹಾ ನರಕವನ್ನೇ ಅನುಭವಿಸ್ಬೇಕಾಗತ್ತೆ, ಮಹಾಪಾತಕದಲ್ಲಿ ಹೋಗಿ ಬೀಳಬೇಕಾಗತ್ತೆ. ಅಷ್ಟೇ ಅಲ್ಲದೆ, ಎಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ, ಸ್ತ್ರೀಯರು ಈ ಪಾಪ ಹೆಚ್ಚಾದಂಥ ಗ್ರಹಗಳಲ್ಲಿ ಸ್ತ್ರೀಯರು ದಾರಿ ತಪ್ಪಿದ್ದೇ ಆದರೆ ಆಗೇನಾಗುತ್ತೆ, ಮಹಾಪಾತಕಗಳು ಬಂದು ಭೇದವಿಲ್ಲದಂತೆ ಸಂಚರಿಸುತ್ತವೆ. ಅನೇಕ ಮಹಾಪಾತಕಗಳು, ಬರೀ ದುರಿತಗಳೇ ಬಂದು ಸೇರ್ಕೊಳ್ತವೆ ಆ ಕುಟುಂಬಕ್ಕೆ. ಹೀಗೆ ಮಾಡಿದ ವಂಶಘಾತಕರನ್ನು ಪಾಪವು ನರಕದಲ್ಲಿ ಮುಳುಗಿಸುವುದು. ಯಾರು ಈ ದುಷ್ಕೃತ್ಯಕ್ಕೆ ಕಾರಣ ಆಯ್ತಾರೋ ಅವರನ್ನು ನರಕದಲ್ಲಿ ಮುಳುಗ್ತಾರೆ. ವಂಶವೆಲ್ಲ ಪಾಪದಿಂದ ಭ್ರಷ್ಟವಾಗಲು ನರಕದಲ್ಲಿರುವ ಪಿತೃಗಳು ತಾವಾಗಿಯೇ ಕೆಳಕ್ಕೆ ಬೀಳಬೇಕಾಗುವುದು. ಈಗ ಪ್ರತಿ ವರ್ಷ ನಾವು ಪಿತೃಗಳಿಗೆ ಮಕ್ಕೆ ಹಬ್ಬ, ಮಹಾನವಮಿ, ಪಕ್ಷ ಹಬ್ಬ ಈ ಥರ ಎಲ್ಲ ಮಾಡ್ತೀವಲ್ಲ, ಪಿತೃಗಳಿಗೆ ಎಡೆ ಇಡೋದು, ತರ್ಪಣ ಕೊಡೋದು ಎಲ್ಲ ಮಾಡ್ತೀವಲ್ಲ. ಈ ರೀತಿಯಲ್ಲಿ ಮಾಡುವಾಗ ಅವ್ರ ಪಿತೃಗಳು ಬಂದು ಸ್ವೀಕಾರ ಮಾಡ್ತಿರ್ತಾರೆ, ಹೋಗ್ತಾ ಇರ್ತಾರೆ. ಈಗೇನಾಗುತ್ತೆ, ಪಿತೃಲೋಕದಲ್ಲಿರ್ತಕ್ಕಂಥ ಪಿತೃಗಳೆಲ್ಲ ತಾವಾಗಿಯೇ ಕೆಳಕ್ಕೆ ಬೀಳಬೇಕಾಗಿ ಬರುತ್ತೆ. ಅವ್ರಿಗೆ ಸದ್ಗತಿ ದೊರಕೋದಿಲ್ಲ. ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು ಮಾಡದಿರುವಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಪಿತೃಗಳಿಗೆ ತಿಲಾಂಜಲಿಯನ್ನು ಕೊಡುವವರು ಯಾರು? ವಂಶಿಕರು ಇರಬೇಕಲ್ವಾ? ವಂಶಿಕರು ಎಲ್ಲಿ ಬರ್ತಾರೆ? ಈಗ ಇಲ್ಲಿ ವಂಶಿಕರು ಬರೋದಿಲ್ಲ, ಎಲ್ಲ ಹಾಳಾಗಿ ಹೋಗಿರುತ್ತೆ. ಅದರಿಂದ ಇಲ್ಲಿ ಪಿತೃಗಳಿಗೆ ತರ್ಪಣ ಕೊಡೋರು ಯಾರು? ಈ ಸ್ಥಿತಿಯಲ್ಲಿ ಪಿತೃಗಳು ಸ್ವರ್ಗದಲ್ಲಿರುವುದು ಎಂತು, ಆದರೂ ಅವರೂ ಅಧೋಗತಿಗೆ ಬೀಳುವರು. ಕುಲನಾಶದಿಂದ ವರ್ಣಸಂಕರಣವಾಗಲು ಕುಲದವರೆಲ್ಲ ನರಕವನ್ನು ಸೇರಬೇಕಾಗುವುದು. ಸರ್ಪವು ಕಾಲನ್ನು ಕಚ್ಚಿದರೂ ವಿಷವು ಮಾತ್ರ ತಲೆಯವರೆಗೂ ಏರಿ ಕೊಲ್ಲುವಂತೆ ಕಾಳಗದಿಂದ ಕುಲವನ್ನು ನಾಶಪಡಿಸಿದರ ಪಾಪವು ಸತ್ಯಲೋಕದವರೆಗೂ ಏರಿ ಮೂಲ ಪುರುಷರನ್ನೆಲ್ಲ ವ್ಯಾಪಿಸಿ ಬಾಧಿಸುವುದು ಅಂತ ಅರ್ಜುನ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ಈಗ ಅರ್ಜುನನಿಗೆ ಇಷ್ಟೊಂದು ತಲೆ ಇದ್ದು, ಇಷ್ಟೊಂದು ಜ್ಞಾನವಿದ್ದು ಮಾತನಾಡ್ತಾ ಇದ್ದಾನೆ ಅಂದರೆ, ಇನ್ನು ಜ್ಞಾನಿಯಾದ ಕೃಷ್ಣ ಯಾವ್ಯಾವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು, ಈ ಮಾತುಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ತಾನೆ ಅಂತ ಕೂಡ ಮುಂದೆ ನೋಡ್ತಾ ಹೋಗೋಣ. ಈಗ ಅರ್ಜುನನ ಅಭಿಪ್ರಾಯಗಳನ್ನ ಕೇಳಿಸ್ಕೊಳ್ಳೋಣ. ಹೇ ದೇವ, ಮತ್ತೊಂದು ವಿಷಯವನ್ನು ಹೇಳುವೆನು. ಕುಲವು ಪತಿತವಾಗಲು ಉಳಿದವರು ಸಹ ದುಷ್ಟ ಸಂಘದಿಂದ ಆಚಾರ ಭ್ರಷ್ಟರಾಗುವರು. ಅಕಸ್ಮಾತ್ತಾಗಿ ಮನೆಗೆ ಬೆಂಕಿಯು ಹತ್ತಿಕೊಂಡರೆ ಅಕ್ಕಪಕ್ಕದ ಮನೆಗಳನ್ನು ಸುಡದೆ ಬಿಡುವುದೇ? ಅದೇ ರೀತಿ ವರ್ಣಸಂಕರದಿಂದ ಕುಲದಲ್ಲಿ ಸಂಬಂಧವಿಟ್ಟುಕೊಂಡವರೆಲ್ಲ ಪಾತಕಿಗಳಾಗುವರು. ಹೀಗೆ ಅನೇಕ ದೋಷಗಳಿಂದ ಕಲುಷಿತವಾದ ಕುಲಕ್ಕೆ ಭಯಂಕರವಾದ ನರಕವಾಸವೇ ಗತಿ ಏನೆಂದು ಹೇಳಲಿ. ಒಮ್ಮೆ ನರಕದಲ್ಲಿ ಬಿದ್ದವರು ಅನೇಕ ಕಲ್ಪಗಳಾದರೂ ಅದರಿಂದ ಬಿಡುಗಡೆಯಾಗುವ ಸಂಭವವೇ ಇಲ್ಲ. ಅರ್ಜುನ ಮಾತಿಗೆ ಎಷ್ಟೊಂದು ಹೇಳ್ತಾ ಇದ್ದಾನೆ ನೋಡಿ, ಏನೆಲ್ಲ ಆಗುತ್ತೆ ಅಂತ. ಅನೇಕ ಕಲ್ಪಗಳಾದರೂ ಅದರಿಂದ ಬಿಡುಗಡೆಯಾಗುವ ಸಂಭವವೇ ಇಲ್ಲ. ಕುಲದ ವಧೆಯಿಂದ ಉಂಟಾದ ಪಾತಕವು ಕುಲವನ್ನೆಲ್ಲ ಸುಡುವುದು. ಆಹಾ, ಸಜ್ಜನರಾದ ನಾವು ಪಾಪಕೃತ್ಯ ಮಾಡಬಾರದೆಂಬ ಮಾತನ್ನು ಕಿವಿಯಿಂದ ಕೇಳುತ್ತಿದ್ದರೂ ಭೀತಿ ಇಲ್ಲದೆ ಮನಸ್ಸನ್ನು ವಜ್ರದಂತೆ ಮಾಡಿಕೊಂಡು ಯುದ್ಧಕ್ಕೆ ಬಂದಿರುವೆವಲ್ಲ. ನಾವು ಸಜ್ಜನರು ಕೃಷ್ಣ, ಸಜ್ಜನರು, ನಾವು ಸನ್ನಡತೆಯಿಂದ ಬಾಳ್ತಾ ಇರೋರು. ಆದರೂ ಕೂಡ ವಜ್ರದಂತೆ ಮನಸ್ಸನ್ನು ಮಾಡಿಕೊಂಡು ಯುದ್ಧರಂಗಕ್ಕೆ ಬಂದಿದ್ದೀವಿ. ಯಾರನ್ನು ಕೊಲ್ಲೋದಕ್ಕೆ? ದಾಯಾದಿಗಳನ್ನ ಕೊಲ್ಲೋದಕ್ಕೆ ಬಂದಿದ್ದೀವಲ್ಲ. ಇದು 3 ದಿನದ ಬಾಳಲ್ಲವೇ? ಇದಕ್ಕೆ ಮರಣವೇ ಪ್ರಾಯಶ್ಚಿತ್ತ. ಈಗ ನಾನು ಏನು ಯುದ್ಧಕ್ಕೆ ಬಂದಿದ್ದೀನಲ್ಲ, 3 ದಿನದ ಬಾಳಕ್ಕೋಸ್ಕರ ದಾಯಾದಿಗಳನ್ನೆಲ್ಲ ಕೊಲ್ಲಬೇಕು, ಪಾಪಕೃತ್ಯ ಮಾಡಕ್ಕೆ ಬಂದಿದ್ದೀನಲ್ಲ, ಇದಕ್ಕಿಂತ ಮರಣವೇ ಪ್ರಾಯಶ್ಚಿತ್ತ ಈ ಪಾಪ ಕಾರ್ಯಕ್ಕೆ. ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ಈಗ ಬಂದು ಇದಕ್ಕಿಂತ ಸಾಯೋದ ಮೇಲು ಅಂತ ಸತ್ತು ಪ್ರಾಯಶ್ಚಿತ್ತ ಮಾಡಿಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ತೀನಿ ಅಂತ ಹೇಳ್ತಾನೆ. ನಾನು ಗುರು ಹಿರಿಯರನ್ನು ಕೊಲ್ಲಲಾರೆನು. ಲೋಕದಲ್ಲಿ ಇವರನ್ನು ಕೊಂದು ಬದುಕುವುದು ಶ್ರೇಯಸ್ಸೇನು ಹೇಳು? ಶ್ರೇಯಸ್ಸೇ ಕೃಷ್ಣ ಇದು, ಇವ್ರನ್ನ ಕೊಲ್ಲೋದು ಅಂತ ಕೇಳ್ತಾನೆ. ಯುದ್ಧ ಮಾಡುವುದೇ ಅನುಚಿತವಾದುದರಿಂದ ಶಸ್ತ್ರಗಳನ್ನು ಬಿಸಾಡುವೆನು. ಯುದ್ಧ ಮಾಡೋದೇ ಅನುಚಿತ, ಮೊದಲು ಯುದ್ಧ ಮಾಡೋದೇ ದೊಡ್ಡ ತಪ್ಪು, ಇನ್ನು ಇವ್ರನ್ನ ಕೊಲ್ಲೋದು ಬೇರೆ ಎಲ್ಲಿಂದ? ಅದರಿಂದ
ಶಸ್ತ್ರಗಳ ಅವಶ್ಯಕತೆ ನನಗಿಲ್ಲ, ಬಿಸಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಒಂದು ವೇಳೆ ಕೌರವರೆಲ್ಲರೂ ನನ್ನನ್ನು ಮುತ್ತಿ ಬಾಣ ಪ್ರಹಾರ ಮಾಡಿ ಕೊಂದರೂ ನನಗೆ ಶ್ರೇಯಸ್ಸೆಂದು ತಿಳಿಯುವೆನು. ಅಷ್ಟೇ ಹೊರತು ನಾನು ಈ ಪಾತಕ ಕೆಲಸವನ್ನು ಮಾಡಲಾರೆನು. ಕೌರವರೆಲ್ಲ ಒಟ್ಟಿಗೆ ಸೇರ್ಕೊಂಡು ನನ್ನನ್ನು ಕೊಲ್ಲಿ ಕೃಷ್ಣ, ನಾನು ಮಾತ್ರ ಇವ್ರ ಮೇಲೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇಷ್ಟನ್ನು ಹೇಳಿ ಸುಮ್ಮನಾಗ್ತಾನೆ ಅರ್ಜುನ. ಈಗ ಇಷ್ಟು ವಿಚಾರಗಳನ್ನ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದ. ಈಗ ಸಂಜಯ ಹೇಳ್ತಾನೆ, ಸಂಜಯನು ಧೃತರಾಷ್ಟ್ರನೊಡನೆ ಹೀಗೆಂದನು. ಹೇ ರಾಜ, ಕಡುಗಲಿಯಾದ ಅರ್ಜುನನು ಯುದ್ಧ ಭೂಮಿಯಲ್ಲಿ ಭಯದಿಂದ ಈ ರೀತಿ ಹೇಳುತ್ತಾ ಕರುಣಾರ್ಧ ಹೃದಯನಾದನು. ದೇಶಭ್ರಷ್ಟನಾದ ರಾಜನು ನಿಸ್ತೇಜನಾಗುವಂತೆ, ದೇಶವನ್ನು ಯುದ್ಧದಲ್ಲಿ ಕಳ್ಕೊಂಡಂಥ, ರಾಜ್ಯವನ್ನು ಕಳ್ಕೊಂಡಂಥ ರಾಜ ತೇಜಸ್ಸಿನಿಂದ ಇರೋದಿಲ್ಲ, ಅವನಿಗೆ ನಿಸ್ತೇಜನಾಗಿಬಿಡ್ತಾನೆ. ಆ ರೀತಿಯಲ್ಲಿ ಅರ್ಜುನ ಯುದ್ಧರಂಗದಲ್ಲಿ ಮೋಹಕ್ಕೆ ಒಳಗಾಗಿ ನಿಸ್ತೇಜನಾಗಿದ್ದಾನೆ. ದುಃಖಿತನಾದ ಅರ್ಜುನನನ್ನು ರಥದಿಂದ ಭೂಮಿಗೆ ಧುಮುಕಿದನು. ಅರ್ಜುನ ರಥದಿಂದ ಭೂಮಿಗೆ ಧುಮುಕ್ಬಿಟ್ಟ, ನಾನು ಇರೋದಿಲ್ಲ, ಯುದ್ಧನೇ ಮಾಡೋದಿಲ್ಲ ಅಂತ. ರಾಹುಗ್ರಸ್ತನಾದ ಸೂರ್ಯನು ಪ್ರಭಾಹೀನನಾಗುವಂತೆ, ಈಗ ಗ್ರಹಣ ಕಾಲದಲ್ಲಿ ರಾಹುಕೇತು ಗ್ರಹಗಳ ಅಡ್ಡ ಬಂದರೆ ಸೂರ್ಯನ ಬೆಳಕು ಮರೆಯಾಗುವಂತೆ ಅರ್ಜುನನು ತೇಜೋಹೀನನಾದನು. ಮಹಾಸಿದ್ಧಿ ಪಡೆದ ತಪಸ್ವಿಯು ವಿಷಯ ಜಾಲದಲ್ಲಿ ಸಿಕ್ಕಿಕೊಂಡರೆ ದೊರಕಿದ ಸಿದ್ಧಿಗಳೆಲ್ಲವೂ ಅರೆಗಳಿಗೆಯಲ್ಲಿಯೇ ಆತನನ್ನು ಬಿಟ್ಟು ಓಡುವುದಲ್ಲದೆ ಚಿತ್ತದ ಸಮತೆಯನ್ನು ಕಳೆಯುವಂತೆ. ಇವೆಲ್ಲ ಬಹಳ ಅರ್ಥಪೂರ್ಣವಾದ ಸೀಕ್ರೆಟ್ಗಳಿವು. ಏನು ಹೇಳ್ತಾರೆ ಇಲ್ಲಿ? ವಿಷಯ ಜಾಲದಲ್ಲಿ ಸಿಕ್ಕಿಕೊಂಡರೆ ದೊರಕಿದ ಸಿದ್ಧಿಗಳೆಲ್ಲವೂ ಅರೆಗಳಿಗೆಯಲ್ಲಿಯೇ ಆತನನ್ನು ಬಿಟ್ಟು ಓಡುವುದಲ್ಲದೆ. ವಿಷಯ ಜಾಲದಲ್ಲಿ ಇಂದ್ರಿಯಗಳ ಮೂಲಕ ವಿಷಯ ಸುಖವನ್ನು ಅನುಭವಿಸ್ಬೇಕು ಅಂತ ಏನಾದರೂ ಒಬ್ಬ ಯೋಗಿ, ಒಬ್ಬ ಜ್ಞಾನಿ ಅಂದ್ಕೊಂಡಿದ್ದೇ ಆದರೆ ಆಗೇನಾಗುತ್ತೆ ಅಂದರೆ, ಅವನು ಗಳಿಸಿರ್ತಾನಲ್ಲ ಸಾಧನೆ ಮಾಡಿ, ಆ ಸಿದ್ಧಿಗಳೆಲ್ಲ ಅರಗಳಿಗೆಯಲ್ಲಿ ಆತನನ್ನು ಬಿಟ್ಟು ಹೊರಟೋಗುತ್ತಂತೆ. ಅದಷ್ಟೇ ಅಲ್ಲದೆ ಚಿತ್ತದ ಸಮತೆಯನ್ನು ಕಳೆಯುವಂತೆ, ಸ್ಥಿತಪ್ರಜ್ಞನಾಗಿರ್ತಾನಲ್ಲ ಆ ಸ್ಥಿತಿಯು ಕೂಡ ನಾಶವಾಗುತ್ತಂತೆ. ಅರ್ಜುನನು ದುಃಖದಿಂದ ಕರಗಿ ಬಿಲ್ಲನ್ನು ಕೆಳಕ್ಕೆ ಬಿಸಾಡಿದನು. ದುಃಖಿಯಾದ ಅರ್ಜುನನ ಕಣ್ಣಿಂದ ನೀರು ಗಳಗಳನೆ ಸುರಿಯುತ್ತಿದ್ದನ್ನು ಏನೆಂದು ಹೇಳಲಿ. ಯುದ್ಧರಂಗದಲ್ಲಿ ಈ ರೀತಿ ದುಃಖದಿಂದ ಕರುಣಾವಿಷ್ಟನಾದ ಅರ್ಜುನನಿಗೆ ಧರ್ಮಪ್ರಭುವಾದ ಶ್ರೀಕೃಷ್ಣನು ಪಾರಮಾರ್ಥ ಜ್ಞಾನವನ್ನು ಯಾವ ರೀತಿ ಬೋಧಿಸಿ ಆತನ ಮೋಹವನ್ನು ಪರಿಹರಿಸಿದನೆಂಬುದನ್ನು ಕೇಳಿರಿ. ಇದನ್ನು ನಾನು ಮುಂದಿನ ದಿನಗಳಲ್ಲಿ ವರ್ಣಿಸುವೆನೆಂದು ಶ್ರೀ ನಿವೃತ್ತಿನಾಥರ ಶಿಷ್ಯನಾದ ಜ್ಞಾನದೇವನು ಹೇಳುವನು. ಈಗ ಇವತ್ತೆಲ್ಲ ನೀವೆಲ್ಲ ಹೋಗಿ ಬನ್ನಿ, ಮುಂದೆ ನಾನು ನಿಮಗೆ ಇದರ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ಜ್ಞಾನದೇವನು, ನಿವೃತ್ತಿನಾಥರ ಶಿಷ್ಯ ಜ್ಞಾನದೇವನು ಎಲ್ರಿಗೂ ಹೇಳ್ತಾನೆ. ಏನಂತ? ಇವತ್ತು ಸಾಕಪ್ಪ, ಇಷ್ಟೊತ್ತು ಹೇಳಿದ್ದು ಸಾಕು, ಮುಂದಿನ ವಿಚಾರನ ನಾಳೆ ಮುಂದುವರಿಸ್ತೀನಿ, ಹೋಗಿ ಬನ್ನಿರಿ ಅಂತ ಎಲ್ಲರನ್ನು ಕಳಿಸ್ಕೊಡ್ತಾನೆ ಎಂಬಲ್ಲಿಗೆ ಈ ಆಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಆಡಿಯೋದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.